ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಮ್ಮ ದಾಸವಾಳ ಗಿಡದಲ್ಲಿ ಎಷ್ಟು ಮಗುಗಳು ಹೂಗಳು ಇದ್ದಾವೆ ಅಂತ. ಚಳಿಗಾಲದಲ್ಲೂ ಎಷ್ಟು ಚೆನ್ನಾಗಿ ಹೂಗಳಾಗಿದ್ದಾವೆ. ಡಿಸೆಂಬರ್ ತಿಂಗಳು, ಈ ತಿಂಗಳಲ್ಲೂ ಎಷ್ಟು ಚೆನ್ನಾಗಿ ಹೂಗಳಾಗಿದ್ದಾವೆ ಮಗುಗಳು. ಗಿಡನೂ ಅಷ್ಟೇ ಹೆಲ್ದಿಯಾಗಿದೆ, ಏನು ತೊಂದರೆ ಇಲ್ಲ. ಈ ದಾಸವಾಳ ಗಿಡದಲ್ಲಿ ನೋಡಿ ಎಷ್ಟು ಬಣ್ಣದ ಹೂಗಳಾಗಿದ್ದಾವೆ. ಪಿಂಕ್ ಕಲರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. 5 ಹೂವು ಆಗಿದ್ದಾವೆ, ಮಗುಗಳು ಇದ್ದಾವೆ. ಎಲೆ ಎಲ್ಲ ಕಲರಾಗಿ ಹೊಸ ಎಲೆಗಳನ್ನು ಬರ್ತಾ ಇದ್ದಾವೆ. ಚೆನ್ನಾಗಿ ಹೆಲ್ದಿಯಾಗಿದೆ ಗಿಡನೂ. ಚಳಿಗಾಲದಲ್ಲಿ ಒಂಥರ ರೋಗ ಬಂದು ಒಂಥರ ಗಿಡಗಳೆಲ್ಲ ನೋಡೋಕ್ಕೆ ಆಗಲ್ಲ, ಆ ಥರ ಆಗಿಬಿಟ್ಟಿದೆ. ಅದು ನನ್ನ ಗಾರ್ಡನಲ್ಲಿ ತುಂಬ ಚೆನ್ನಾಗಿ ಹೂಗಳು ಹಾಕ್ಕೊಂಡು ಬಿಡ್ತಾ ಇದ್ದಾವೆ. ನೋಡಿ, ಸೇವಂತಿಗೆ ಗಿಡದಲ್ಲೂ ಅಷ್ಟೇ 2ನೇ ಬೀಡಿದ್ದು ಎಷ್ಟು ಚೆನ್ನಾಗಿ ಹೂಗಳು ಹಾಕ್ತಾನೆ ಇದ್ದಾವೆ. ಕಟ್ ಮಾಡ್ಕೊತಾನೆ ಇದ್ದೀನಿ. ನೆಕ್ಸ್ಟು ಇಲ್ಲಿ ನೋಡಿ, ಪೊಟೊಟೊ ಬಿಟ್ಟಿದೆ. 2 ಪೊಟೊಟೊ ಆಗಿದ್ದಾವೆ. ಮೇಲೆ 2 ಕಾಣಿಸ್ತಾ ಇದ್ದಾವೆ, ಕೆಳಗಡೆ ಎಷ್ಟಿದೆ ಗೊತ್ತಿಲ್ಲ. ಇದು ಸಪೋಟೊ ಡ್ರಮ್ ಒಳಗೆ ಹಾಕಿದ್ದೀನಿ. ನೋಡಿ, ಸಪೋಟೊ ಒಂದು ಸೈಜ್ ಬಂದಿದ್ದಾವೆ, ಸ್ವಲ್ಪ ಮೀಡಿಯಮ್ ಸೈಜ್ ಆಗಿದ್ದಾವೆ. ಇನ್ನು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ಫಸ್ಟ್ನೇ ಸಲ ಸಪೋಟೊ ನಮ್ಮ ಗಾರ್ಡನಲ್ಲಿ ಬಿಡ್ತಾ ಇರೋದು. ವರ್ಷ ಆಯಿತು ಈ ಗಿಡ ತಂದು. ನೋಡಿ ಎಷ್ಟು ಚೆನ್ನಾಗಿ ಸಪೋಟೊ ಹಣ್ಣು ಗಿಡ ಆಗಿದೆ. ದಾಳಿಂಬೆ ಗಿಡ ತುಂಬ ಹೂಗಳಾಗಿದ್ದಾವೆ. ಎಷ್ಟು ಉದುರ್ತಾವೋ ಎಷ್ಟು ಕಾಯಿ ಕಚ್ತಾವೋ ಗೊತ್ತಿಲ್ಲ. ನೋಡಿ, ಗಿಡ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಗಿಡನೇ ಲಿಫ್ಟಿಗೆ ಹಾಕ್ಕೊಂಡಿದ್ದೀನೋ ಅನ್ನಂಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಗಿಡ ನೋಡೋಕ್ಕೆ. ನೋಡಿ, ಇನ್ನೊಂದು ದಾಳಿಂಬೆ ಗಿಡ, ಇದರಲ್ಲಿ ಹೂವು ಕಮ್ಮಿನೇ. ಪ್ರೂನಿಂಗ್ ಮಾಡಿದೆ. ಎಲ್ಲ ಗಿಡ ಚೆನ್ನಾಗಿ ಬೆಳ್ಕೊಂಡು ಹೂಗಳಾಗಿದ್ದಾವೆ. ಎಷ್ಟು ಚೆನ್ನಾಗಿ ಗ್ರೀನಿಶ್ ಆಗಿ ಹೆಲ್ದಿಯಾಗಿದೆ ಗಿಡ. ನೋಡಿ, ನೋಡೋಕ್ಕೆ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ ದಾಳಿಂಬೆ ಗಿಡ. ನಾನು ಎಲೆ ಗೊಬ್ಬರ ಹಾಕಿದ್ದೆ, ತುಂಬ ಚೆನ್ನಾಗಿ ಪ್ರೂನಿಂಗ್ ಮಾಡಿ ಎಲೆ ಗೊಬ್ಬರ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಇದು ಚೇಪು ಗಿಡದಲ್ಲಿ 2-3 ಚೇಪು ಹಣ್ಣು ಬಿಟ್ಟಿದ್ದಾವೆ. ಇದು ಅಷ್ಟು ತುಂಬ ದೊಡ್ಡದಾಗ್ತಾ ಇದೆ. ಇದು ಪಾಟು ಡ್ರಮ್ಗೆ ಹಾಕಬೇಕು. ಸದ್ಯಕ್ಕೆ ಯಾವುದೂ ಡ್ರಮ್ ಇಲ್ಲ, ಅದಕ್ಕಾಗಿ ವೆಯ್ಟಿಂಗ್ ಇದೆ. ನೆಕ್ಸ್ಟ್ ಈ ಸೇಬೆ ಗಿಡದಲ್ಲಿ ತುಂಬ ಸ್ವೀಟ್, ಇದಂತೂ ಸೂಪರಾಗಿದೆ ಟೇಸ್ಟ್ ಅಂತೂ. ಇಲ್ಲೊಂದು ಸೀಬೆಕಾಯಿ ಬಿಟ್ಟಿದೆ, ಅದು ಹಾರ್ವೆಸ್ಟ್ ಮಾಡಬೇಕು. ಸದ್ಯಕ್ಕೆ ಇದು 2ನೇ ಸೀಬೆ ಹಣ್ಣು. ನೆಕ್ಸ್ಟ್ ಸೇವಂತಿಗೆ ಗಿಡದಲ್ಲೆಲ್ಲ ಹೂಗಳಾಗಿದ್ದಾವೆ. ಇನ್ನು ಅಲ್ಲ ಎಂಡಿಂಗ್ ಇದು, ಅಲ್ಲಲ್ಲೇ ಹೂಗಳಾಗಿದ್ದಾವೆ. ಎಲ್ಲ ಮುಗಿತಾ ಬಂದಿದೆ. ನೆಕ್ಸ್ಟ್ ಇದು ಪ್ರೂನಿಂಗ್ ಮಾಡಿಬಿಟ್ಟು ಗೊಬ್ಬರ ಹಾಕಿ ಇದಕ್ಕೂ ತಯಾರಿ ಕೊಡಬೇಕು. ಹೂಗಳು ತುಂಬ ಚೆನ್ನಾಗಿ ಕಲರ್ ಎಷ್ಟು ತುಂಬ ಚೆನ್ನಾಗಿದೆ ನೋಡಿ. ಎಲ್ಲೋ ವೈಟು ಇದೊಂಥರ ಕಲರು. ತುಂಬ ಚೆನ್ನಾಗಿ ಹೂಗಳು ಆಗ್ತಾ ಇರ್ತವೆ ನಮ್ಮ ಗಾರ್ಡನಲ್ಲಿ. ನೋಡಲು ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತದೆ. ಇದು ಅಷ್ಟೇ E4BM ಇಲ್ಲಿ. ಇದರಲ್ಲಿ ತುಂಬ ಹೂಗಳು ಆಗ್ತಾನೆ ಇರ್ತವೆ. ನೋಡಿ, ಸ್ಫಟಿಕ ಗಿಡದಲ್ಲಿ ಹೂಗಳಾಗಿದ್ದಾವೆ. ಇದು ಗಲಾಟೆ ಹೂವು ಅಂತಾರೆ. ಇದು ಅಷ್ಟೇ ಹೂಗಳು ಆಗ್ತಾನೆ ಇರ್ತವೆ. ನಾವು ಹೇಗೆಲ್ಲ ನೋಡ್ಕೊತೀವೋ ಹಾಗೆಲ್ಲ ಹೂಗಳು ಬಿಡ್ತಾನೆ ಇರ್ತವೆ. ನೋಡಿ, ಗುಲಾಬಿ ಗಿಡದಲ್ಲಿ ಕಟ್ಟಿಂಗ್ ಮಾಡಿದೆ, ಹೊಸ ಚಿಗುರಿಂದ ತುಂಬಿಕೊಂಡಿದೆ. ಅದು ಕಟ್ಟಿಂಗ್ಸ್ ನೆಟ್ಟಿದೆ, ಅದರೊಳಗೇ ಅವು ಹೊಸ ಚಿಗುರು ಬರ್ತಾಯಿದೆ. ನನ್ನ ಬಟ್ಲು ಗಿಡ, ಇದು ನೆಕ್ಸ್ಟ್ ಪಿಂಕ್ ಕಲರು ಗುಲಾಬಿ ಗಿಡ. ಇದು ನೋಡಿ, ಕರ್ಲಕೊಂಡ್ಲು ಗಿಡ ಅಂತಾರೆ. ಅದು ಲೈಟ್ ಪಿಂಕ್ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಂಜೂರ 4 ಬಿಟ್ಟಿತ್ತು, ಇನ್ನೊಂದೇ ಒಂದಿದೆ. ನನ್ನ ಮಗಳು ಹಾರ್ವೆಸ್ಟ್ ಮಾಡಿದ್ಲು, ಅದು ವೀಡಿಯೋ ಮಾಡಿಲ್ಲ. ಸೇವಂತಿಗೆ ಗಿಡದಲ್ಲೂ ಅಷ್ಟೇ ಹೂಗಳು ಆಗ್ತಾನೆ ಇರ್ತವೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಧನ್ಯವಾದಗಳು.